ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಇವತ್ತು ಕೋಲಾರ ಹತ್ರ ಶ್ರೀನಿವಾಸಪುರ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಇವತ್ತು ಒಂದು ಫಂಕ್ಷನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಮೊಮ್ಮಗುಗೆ ತಲೆ ಕೂದಲು ತೆಗಿಯೋ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಗಾಳಿ, ಬೆಳಗ್ಗೆನೇ ಚಳಿ, ಅದರಲ್ಲೂ ಸ್ವಲ್ಪ ಸ್ವಲ್ಪ ಮಳೆ ಬೇರೆ, ತುಂತುರು ಹನಿ ಬೇರೆ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕಾರಲ್ಲಿ ಕಳಿಸಿ ನಾವು ಬೈಕಲ್ಲಿ ಹೋಗೋಣ ಅಂತ ಹೇಳಿ ಹೋದ್ವಿ. ಸಿಕ್ಕಾಪಟ್ಟೆ ಚಳಿ, ಗಾಳಿ ಅಂತೂ ಗಾಳಿ. ಬಟ್ ನಾವು ಯಾವಾಗಲೇ ಹೋದರೂ ಮಳೆ ಬರುತ್ತೆ ಅನ್ನೋದು ನಮಗೆ. ಯಾವಾಗ ಬೈಕಲ್ಲಿ ಹೋಗೋಣ ಅಂತ ಹೋದರೂ ಕೂಡ ಮಳೆ ಬರ್ತಾ ಇರುತ್ತೆ ಚಿಕ್ಕದಾಗಿ. ಸೊ ನಿಮಗೆ ಕಂಪ್ಲೀಟು ಈ ವಿಡಿಯೋದಲ್ಲಿ ನಾ ಎಲ್ಲೋಗಿದ್ವಿ, ಏನೇನು ಮಾಡಿದ್ವಿ ಎಲ್ಲ ತೋರಿಸ್ತೀನಿ. ಸೊ ಶ್ರೀನಿವಾಸಪುರ ಕೋಲಾರ ಸೈಡು ಅಂದರೆ ಸಾಕು, ನಮಗೇನಾಗುತ್ತೆ ಅಂದರೆ ಫುಲ್ ಮಾವಿನ ಹಣ್ಣು, ಮಾವಿನ ತೋಟಗಳೇ ಕಾಣಿಸುತ್ತೆ. ಸೊ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ. ಸೊ ಮಾವಿನಕಾಯಿ ಮರದಲ್ಲಿ ಹೂವುಗಳು ನೋಡಿ ಯಾವ ಥರ ತುಂಬಿಕೊಂಡಿದೆ. ಸ್ವಲ್ಪನೂ ಗ್ಯಾಪ್ ಇಲ್ಲ, ಎಲೆಗಳೇ ಕಾಣಿಸಲ್ಲ, ಅಷ್ಟೊಂದು ನಮಗೆ ಬರೀ ಹೂವನೇ ತುಂಬಿಕೊಂಡಿದೆ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಹೂವು ತುಂಬಿಕೊಂಡಿದೆ ಮರದ ತುಂಬ. ಸೊ ಏನಾದರೂ ಮಳೆ ಬಂದು ಏನಾದರೂ ಗಾಳಿ ಬಂದರೆ ಎಲ್ಲ ಹಾಳಾಗ್ಬಿಡತ್ತೆ. ಸೊ ಬೆಳೆ ಬೆಳೆದಿರೋರಿಗೆ ಕಷ್ಟ ಆಗುತ್ತೆ. ಆ ಥರ ಆಗದೆ ಇರಲಿ. ನೋಡಿ ಎಷ್ಟು ಚೆನ್ನಾಗಿದೆ ಮರ ತುಂಬ, ಮಾವಿನ ಹೂವು ಎಷ್ಟು ಚೆನ್ನಾಗಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇದು ಒಂದು ಊರಲ್ಲಿ, ಅದು ಚಿಕ್ಕದಾಗಿ ಒಂದು ಟೆಂಪಲ್, ಅವ್ರದ್ದು ಮನೆ ದೇವರು ಮುನೇಶ್ವರ ಅಂತ, ನಿದ್ರೆ ಮುನೇಶ್ವರ ಅಂತ ಹೇಳಿ ಅವ್ರ ಮನೆ ದೇವರು, ನಮ್ಮ ಚಿಕ್ಕಪ್ಪ ಅವರು ಮನೆ ದೇವರು. ಸೊ ಹಾಗಾಗಿ ಆ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ನನ್ನ ಮಗ ಆಲ್ರೆಡಿ ಮುಂಚೆನೆ ಬಂದ್ವಿ, ಎಲ್ಲರೂ ಬಂದಿದ್ರು, ನಾವು ಲೇಟಾಗಿ ಬಂದ್ವಿ. ಸ್ವಲ್ಪ ಇನ್ನು ಬಿಡು ಲೇಟ್ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಬಂದಂಗೆ ಅನಿಸುತ್ತೆ. ಬಟ್ ಇನ್ನೂ ಸ್ವಲ್ಪ ಜನ ಬರೋರು ಇದ್ದಾರೆ, ನಿಧಾನಕ್ಕೆ ಬರೋರು ಇದ್ದಾರೆ, ಆಮೇಲೆ ಊಟ ಟೈಮಿಗೆ ಬರೋರು ಇದ್ದಾರೆ. ಸೊ ಇವಾಗ ಮಗುಗೆ ಕೂದಲು ತೆಗೆಸೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡ್ರು. ಅಲ್ಲಿ ಕುರಿಗಳು ಹಾಗೆ ಕೋಳಿಗಳು ಎಲ್ಲ ಕಟ್ ಮಾಡಿದ್ರು. ನಾನು ಅದನ್ನು ವೀಡಿಯೋ ಮಾಡೋದು ಬೇಡ ಅಂತ ಬಿಟ್ಟೆ. ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ. ಅವಳಿಗೆ ತಲೆ ಕೂದಲು ತೆಗಿಯೋ ಅಷ್ಟರಲ್ಲಿ ಸಾಕಾಗೋಯ್ತು ಅವ್ರಿಗೆ. ಸಿಕ್ಕಾಪಟ್ಟೆ ಕೂಗಾಡೋಳು, ಹತ್ಕೊಂಡು ಪಾಪ ಹತ್ತು ಸಾಕಾಗೋಯ್ತು. ಕೊನೆಗೆ ಮಲ್ಕೊಂಡ್ಲು ಸ್ನಾನ ಮಾಡಿಕೊಂಡು. ಆ ವೈಟ್ ಶರ್ಟು ವೈಟ್ ಬಟ್ಟೆ ಹಾಕಿರೋರು ಆ ಮಗು ತಂದೆ, ಅವ್ರ ಸೋದ್ರ ಮಾವ ಮಗುನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ಮರ, ಈ ಮರದ ಕೆಳಗಡೆನೆ ದೇವಸ್ಥಾನ ಇರೋದು. ಸುತ್ತ ಜಮೀನುಗಳು, ಸ್ವಲ್ಪ ಊರಿಂದ ಈ ಕಡೆನೇ ಇರುತ್ತೆ, ಸ್ವಲ್ಪ ಊರ ಮಧ್ಯದಲ್ಲಿರಲ್ಲ ಈ ಟೆಂಪಲ್ಲು, ಸ್ವಲ್ಪ ಆಚೆಗೆ ಇರುತ್ತೆ. ಈ ಥರ ಜಮೀನುಗಳಲ್ಲಿ ಮಧ್ಯದಲ್ಲಿ ಆ ದೇವಸ್ಥಾನ ಇದೆ. ಸೊ ಅಲ್ಲೇ ಕಟ್ ಮಾಡಿ ಅಲ್ಲೇ ಮಾಡಿಕೊಂಡು ಅಲ್ಲೇ ತಿಂದುಬಿಟ್ಟು ಬರಬೇಕು ಅಂತ. ಫಸ್ಟ್ ನೀವು, ಆಮೇಲೆ ದೇವರು ನಮಗೆ ತಂದೆ ತಾಯಿ ಮೊದಲು. ಒಡ್ಡುತ್ತಿ ಅಂತಲೇ ನಾವು ಹೇಳೋದಿಲ್ಲ. ಇದೀಗ ಬಂದ ಸುದ್ದಿ, ಇವರಿಬ್ಬರು ಈಗ ಬಂದಿದ್ದಾರೆ, ಇವ್ರ ಫ್ಯಾಮಿಲಿ ಎಲ್ಲರೂ ಬಂದಾಯಿತು. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಒಬ್ಬೊಬ್ರು ಬ್ಯಾಚ್, ಅವ್ರ ಮಕ್ಕಳು ಅವರು ಎಲ್ಲ ಬಂದಿದ್ದಾರೆ. ನಮ್ಮ ಚಿಕ್ಕತ್ತೆ ಮಗಳು, ಅಳಿಯ ಮಕ್ಕಳು. ಗುಂಡಮ್ಮ ಎಷ್ಟು ಹತ್ತು ಮಲ್ಕೊಂಡಿದ್ದಾಳೆ ಗುಂಡಮ್ಮ. ಈಗ ಎಲ್ಲ ಗುಂಡು ಹೊಡಿಸಿದ್ದೆಲ್ಲ ಆಯಿತು. ಈಗ ಅವರು ಮಗು ತಂದೆ ತಾಯಿನೆಲ್ಲ ಕೂರಿಸಿ, ಹಾಗೇ ಅವರ ತವ್ರ ಮನೆಯವರು ಅಂದರೆ ಹುಡುಗಿ ಅಮ್ಮ ಅವರು, ಚಿಕ್ಕಮ್ಮ ಅವರೆಲ್ಲ ಬಂದುಬಿಟ್ಟು ಈಗ ಅವರಿಗೆ ಬಟ್ಟೆ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಫಸ್ಟ್ ಅವ್ರು ತಂದಿರೋದನ್ನು ಕೊಟ್ಬಿಟ್ಟು ಆಮೇಲೆ ಮಗುಗೆ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ಎಲ್ಲರೂ ಕೊಡಬೇಕು. ಈಗ ಅವರೆಲ್ಲ ತಾಂಬೂಲ ಎಲ್ಲ ಕೊಟ್ಟಾಯಿತು. ಅವ್ರಿಗೆ ಈಗ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರು ಕೂಡ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೋತಾ ಇದ್ದಾರೆ. ಡೈಲಿ ಅಂತೂ ಸಿಗೋದಿಲ್ವಲ್ಲ, ಅದಕ್ಕೆ ಈ ಟೈಮಲ್ಲಾದರೂ ನಮಸ್ಕಾರ ಮಾಡಲಿ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ.
ಹಾಗೆ ದೊಡ್ಡವರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಅವ್ರಿಗೂ ಎಲ್ಲ ತೊಗೊಂಡು ಬಂದಿರೋದು ಕೊಟ್ಬಿಟ್ಟು ಅವ್ರ ಹತ್ರನೂ ಕೂಡ ಆಶೀರ್ವಾದ ತಗೋತಾ ಇದ್ದಾರೆ. ಹಾಗೆ ನಾನು ಕೂಡ ಮಕ್ಕಳಿಗೆ ಹಾಗೆ ಮಗುಗೆ ಒಂದೆರಡು ಜೊತೆ ಬಟ್ಟೆ, ಹಾಗೆ ಅವ್ರ ತಾಯಿಗೆ ಅವ್ರ ತಂದೆಗೆ ಎಲ್ಲರಿಗೂ ಬಟ್ಟೆ ತೊಗೊಂಡೋಗಿದ್ದೆ. ಸೊ ನಾನು ಅವ್ರಿಗೆಲ್ಲ ಕೊಟ್ಬಿಟ್ಟು ಹಾಗೆ ಅವ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಆ ಟೈಮಲ್ಲಿ. ಯಾಕೆ ಅಂತಲೇ ಗೊತ್ತಿಲ್ಲ. ನಮ್ಮ ಕಣ್ಮುಂದೆ ಬೆಳೆದು ದೊಡ್ಡವರು ಆಗಿರೋ ಮಕ್ಕಳು ಸ್ವಲ್ಪ ದಿನ ನಮ್ಮಿಂದ ದೂರ ಇದ್ದರೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಒಂದು ಸ್ವಲ್ಪ ಇದಾಯಿತು. ಸೊ ಇವನ ಮದುವೆ ಎಲ್ಲ ನಾವು ಮಾಡೋಕ್ಕಾಗಿಲ್ಲ, ಮದುವೆ ಮಾಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಹೆಂಗೋ ಏನೋ ಮದುವೆ ಮಾಡಿಕೊಂಡ. ಸೊ ಮಗುಗಾದರೂ ಈ ಕಾರ್ಯದಲ್ಲಿ ಹೋಗಿ ಭಾಗವಹಿಸಬೇಕು ಅನ್ನೋದು ಆಸೆ ಇತ್ತು. ಸೊ ಹೋಗ್ಬಿಟ್ಟು ಬಂದ್ವಿ. ಎಲ್ಲರಿಗೂ ಆ ನೋವಿದೆ ಸ್ವಲ್ಪ, ಅವ್ನು ಮದುವೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಸೊ ಮಾಡ್ತಿದ್ವಿ, ಮಾಡೋಕ್ಕಾಗಿಲ್ಲ ಅಂತಲ್ಲ, ಅವನು ಹೇಳಿಲ್ಲ ಅಷ್ಟೇ. ಈಗ ಬನ್ನಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತಿದ್ವಿ ಬನ್ನಿ. ಮಟನ್ ಸಾಂಬಾರು, ಹಾಗೆ ಒಂದು ಚಿಕನ್ ಗ್ರೇವಿ, ರೈಸು. ಇವಾಗ ಮುದ್ದೆ ಮಾಡೋ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಸೊ ಅವರು ಭಟ್ರೆಲ್ಲ ಅಡುಗೆ ಮಾಡೋರು ನೀವು ಮುದ್ದೆ ಮಾಡಿಕೊಡಿ ಲೇಡೀಸ್ ಬಂದು ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜಾಸ್ತಿ ಕಷ್ಟ ಅಲ್ಲ, ಅದು ದೊಡ್ಡದಾದ್ರೆ ಮತ್ತೆ ತಿನ್ನಲ್ಲ, ವೇಸ್ಟ್ ಮಾಡ್ತಾರೆ ಅಂತ. ಮಾಡಿ ದೊಡ್ಡ ಸಿಸ್ಟರ್ ಬಿಸಿ ಇದೆ, ಮೊದ್ಲೇ ಕಟ್ಟೆದ್ ಕಟ್ಟಲ್ನಾ. ಬಿರಿಯಾನಿ, ಚಿಕನ್ ಬಿರಿಯಾನಿ ಹೆಂಗಿದೆ? ಎಟ್ಲುಂది? ಅಡುಗೆ ಎಲ್ಲ ರೆಡಿ ಆಯಿತು. ಈಗ ಎಲ್ಲರಿಗೂ ಊಟ ಹಾಕೋ ಸಮಯ ಬಂದಿದೆ. ಸೊ ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಆಯಿತು. ಸೊ ನಮ್ಮ ಹಸ್ಬೆಂಡು, ನಮ್ಮ ಮೈದನ, ಹಾಗೆ ನಮ್ಮ ಮಿಕ್ಕಿದವ್ರು ಇನ್ನೂ ಸ್ವಲ್ಪ ಜನ ಎಲ್ಲರೂ ಬಡಿಸ್ತಾ ಇದ್ದಾರೆ. ಸೊ ಒಂದು 3-4 ಬಂತಿಗಳು ಸ್ಟಾರ್ಟ್ ಆಯಿತು. ಸೊ ನಾವು ಲಾಸ್ಟಲ್ಲಿ ಊಟ ಮಾಡೋಣ ಅಂತ ಹೇಳಿ ನಾವು ಒಂದು 5 o'clock ಅಷ್ಟಾಯಿತು ಟೈಮು ನಾವು ಊಟ ಮಾಡೋಷ್ಟರಲ್ಲಿ. ಸೊ ಅಷ್ಟು ಜನ ಬರ್ತಾಯಿದ್ರು. ಸೊ ಎಲ್ಲರದ್ದು ಊಟ ಆಗಲಿ, ಫಸ್ಟು ಬಂದವ್ರದ್ದು ಊಟ ಆಗಲಿ, ಆಮೇಲೆ ನಾವು ಮಾಡೋಣ ಅಂತ ಹೇಳಿ ಎಲ್ಲ ಲಾಸ್ಟಲ್ಲಿ ಊಟ ಮಾಡಿದ್ವಿ. ಸೊ ಬಂದವರು ಫಸ್ಟು ಊಟ ಮಾಡ್ಕೊಂಡೋದ್ರೆ ಅದೇ ಖುಷಿ ಅಲ್ವಾ. ಮನೆಯವ್ರದ್ದು ಎಷ್ಟಿದ್ರು ಹೇಗಿದ್ರು ನಡೆಯುತ್ತೆ. ಇಲ್ಲಿ ನೋಡಿ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ. ಹಾಯ್ ಓಯ್ ಗುಂಡು, ಹಾಯ್ ಹಾಯ್. ಓ ಹಾಯ್ ಹಾಯ್ ಗುಂಡಮ್ಮ. ಸೊ ಇವರು ನಮ್ಮ ಚಿಕ್ಕಪ್ಪ, ಇವ್ರ ಮೊಮ್ಮಗುದೇ ತಲೆ ಕೂದಲು ತೆಗಿತಾ ಇರೋದು. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಗಿದ್ದಕ್ಕೆ ಅವ್ರಿಗೂ ಕೂಡ ಖುಷಿ ಆಯಿತು. ನಮ್ಮ ಚಿಕ್ಕಪ್ಪ ಏನು ಹೇಳ್ತಾ ಇದ್ರು. ಗುಂಡಮ್ಮ ನೋಡ್ತಾ ಇದೆ. ಊಟ ಮಾಡಿದ್ರಾ? ಸರಿ, ಫಸ್ಟ್ ಊಟ ಮಾಡಿ, ಆಮೇಲೆ ಮಾಡಿ.
ದೊಡ್ಡವರು ಮಕ್ಕಳು ಎಲ್ಲರೂ ಸೇರಿ ಬಡಿಸ್ತಾ ಇದ್ದಾರೆ. ಹಾಗೆ ಊಟನೂ ಕೂಡ ಎಲ್ಲರದು ಆಗ್ತಾ ಇತ್ತು. ಆಲ್ರೆಡಿ ಸಂಜೆನೇ ಆಗ್ತಾ ಬಂದುಬಿಡ್ತು, ಲೇಟ್ ಆಯಿತು. ಊಟ ಆಗೋ ಟೈಮ್ಗೆ ಆಲ್ರೆಡಿ 4-5 ಗಂಟೆನೇ ಆಗೋಯ್ತು. ಎಲ್ಲರೂ ಕೂಡ ಆಲ್ರೆಡಿ ವೇಟಿಂಗಲ್ಲಿ ಇದ್ದರು. ಈ ಕಡೆ ಅಚ್ಚು ಅಲ್ಲೇನೋ ಫ್ಲಾಶ್ ಲೈಟ್ ನನ್ನ ಮಗ ನೋಡಿ ಎಲೆ ಎತ್ತುತ್ತಾ ಇದ್ದಾನೆ. ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಅವರಪ್ಪ ಇಲ್ಲಿ ಎಲೆ ತೆಗೆದು ಎಲ್ಲ ಮಾಡ್ತಿದ್ರೆ ಅವರು ಕೂಡ ಮಾಡ್ತಾ ಇದ್ದಾನೆ. ಎಲೆ ತೆಗಿಯೋದು, ನೀರು ಕೊಡೋದು. ಬಸ್ಸು ಸ್ವಲ್ಪ ಎಲೆ ಹಾಕಿ ನಮಗೆ. ಓ ವೆಯ್ಟ್ ಮಾಡಬೇಕಂತೆ. ಸರಿ ಇಲ್ಲಪ್ಪ ಊಟ ಬಡಿಸೋರು ನೋಡಿ ಎಷ್ಟು ಕೆಲಸ ಮಾಡ್ತಾನೆ ನನ್ನ ಮಗ. ಮನೇಲಿ ತಿಂದಿರೋ ತಟ್ಟೆ ತೆಗಿಯಲ್ಲ ನನ್ನ ಮಗನೇ. ನಾವು ಊಟ ಮಾಡೋಣ. ನನ್ನ ಮೈದನ ಮಕ್ಕಳಂತೂ ಎಷ್ಟು ಕಾಲು ಎಳಿತಾ ಇದ್ದಾರೆ ಅಂದರೆ ನನಗೆ ಊಟ ಬಡಿಸೋಷ್ಟಲ್ಲಿ ಸಾಕಾಗೋಯ್ತು. ತಂದು ಹಾಕ್ಬಿಟ್ರು. ಸೊ ಹಾಕ್ಲೇಬೇಡ ಅಂತ ನೋಡ್ತಾಳೆ ಇವಳು ಇದ್ದಾಳಲ್ಲ, ಹಾಕ್ಬಿಟ್ಟು ಮಕ್ಕ ನೋಡ್ತಾಳೆ. ಸಿ ಎಷ್ಟು ಹಾಕ್ತವ್ರೆ. ಈರುಳ್ಳಿ ಬೇಕಾ ಸೌತೆಕಾಯಿ ಬೇಕಾ? ಎರಡು ಬೇಕು. ಹಾಕು ಹಾಕು ಹಾಕಪ್ಪ. ಏನಿದು? ಚಿಕನ್ ಎತ್ಕೊಳ್ಳೋ. ಇದು ಇಷ್ಟು ತಿಂತೀನಿ ಅನ್ಕೊಂಡಿದ್ರಾ? ಇಲ್ಲ, ಇದನ್ನ ಶೇರ್ ಮಾಡ್ಬಿಡ್ತೀನಿ ಎಲ್ಲರಿಗೂ. ನೀನ್ ಕಾಣಿಸ್ಬೇಕಾ? ಇಲ್ಲಿ ಹೋಗ್ಬೇಕು. ತಿಂದೆ ಒಬ್ಬ ಪುಣ್ಯಾತ್ಮ ಆಗ್ತಾವನಂತೆ. ಸಾಕು ಬಿಡು, ಸಾಕು 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 ಕಣು, ಸಾಕು ಹೋಗ್ಬಿಡು. ಅಯ್ಯೋ ಸರಿಗೆ ಹಾಕ್ಲೇ. ಯಾವರು ಇವೆಲ್ಲ? ಯಾವ ಇವೆಲ್ಲ ತಿಂಡು? ಟಾಟಾ ಬಾಯ್ ಬಾಯ್. ಎಲ್ಲಾರು ಮುಗೀತು ಎಲ್ಲ. ಈಗ ಎಲ್ಲಾರು ಹೊರಡೋಣ. ಟಾಟಾ ಬಾಯ್ ಬಾಯ್. ಹ್ಯಾಪಿ ಜರ್ನಿ ಯು. ಬಾಯ್ ಬಾಯ್ ಬಾಯ್. ಕನ್ಪಡೆದಲ್ಲ ನೀವು. ಸೊ ಎಲ್ಲ ಮುಗೀತು, ಇನ್ನು ಹೊರಡೋಣ. ಟೈಮ್ ಆಯಿತು, ಆಲ್ರೆಡಿ ಕತ್ಲಾಗ್ತಾ ಬಂತು. ಚಳಿ ಬೇರೆ. ನೀನು ಹಂಗಿದ್ರೆ ಕಾಣಿಸಲ್ಲ ಬೇಬಿ. ಸೌತೆಕಾಯಿ ಕಳ್ರು ಇವರು. ಫಂಕ್ಷನ್ ಅಲ್ಲಿ ಬಂದು ಸೌತೆಕಾಯಿ ಮೂಟೆ ಎತ್ಕೊಂಡು ಹೋಗ್ತಾರೆ ಇವರು. ಸೌತೆಕಾಯಿ ಕಳ್ರು.